ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಕಾಲ್ಪ್ ಹೆಲ್ತ್ ಅವೇರ್ನೆಸ್ ಸೀರೀಸ್. ಇದರ 5ನೇ ಹಂತದ ವಿಡಿಯೋದಲ್ಲಿ ಇದ್ದೀವಿ. ಇವತ್ತಿನ ವಿಷಯ ಸೆಬೋರಿಕ್ ಡರ್ಮಟೈಟಿಸ್. ಸೆಬೋರಿಕ್ ಡರ್ಮಟೈಟಿಸ್ ಅಂದರೆ ಏನು? ಇದು ಮತ್ತೆ ಡ್ಯಾಂಡ್ರಫ್ ಎರಡು ಸೇಮಾ ಅಥವಾ ಡಿಫ್ರೆಂಟಾ ಅಂತ ಕೇಳಿದ್ರೆ, ಎರಡರಲ್ಲಿಯೂ ಮೋಸ್ಟ್ ಆಫ್ ದ ಸಿಂಪ್ಟಮ್ಸ್ ಸೇಮ್ ಇರುತ್ತೆ. ಯಾವುದಂತಂದರೆ ಇಚ್ಚಿಂಗ್ ಇರುತ್ತೆ ಎರಡರಲ್ಲೂ, ಫ್ಲೇಕ್ಸ್ ಫಾರ್ಮೇಷನ್ ಆಗುತ್ತೆ, ಪೌಡರ್ ಡಿಸ್ಚಾರ್ಜ್ ಆಗುತ್ತೆ. ಓನ್ಲಿ ಒನ್ ಮೇಜರ್ ಡಿಫರೆನ್ಸ್ ಏನಂತ ಕೇಳಿದರೆ, ಸೆಬೋರಿಕ್ ಡರ್ಮಟೈಟಿಸ್ ಅಲ್ಲಿ ಸ್ಕಿನ್ ರೆಡ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎರಿದಿಮಾ ಅಂತ ಕರಿತೀವಿ. ಇದರಿಂದ ನಾವು ಸೆಬೋರಿಕ್ ಡರ್ಮಟೈಟಿಸ್ ಮತ್ತು ಡ್ಯಾಂಡ್ರಫ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಬಹುದು. ಎಷ್ಟೋ ಜನ ಕೇಳ್ತೀರಾ, ಡಾಕ್ಟ್ರೇ ಸೆಬೋರಿಕ್ ಡರ್ಮಟೈಟಿಸ್ ಆಗಲಿಕ್ಕೆ ಕಾರಣಗಳೇನು ಅಂತ. ಮುಖ್ಯವಾದ ಕಾರಣಗಳು ಏನಂತ ಅಂದರೆ, ನಂಬರ್ 1 ಫಂಗಲ್ ಗ್ರೋತ್, ಫಂಗಸ್ ತಲೆ ಮೇಲೆ ಆಗೋದ್ರಿಂದ. ನಂಬರ್ 2 ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಓವರ್ ದ ಸ್ಕಾಲ್ಪ್. ನಂಬರ್ 3 ಆಟೋ ಇಮ್ಯುನಿಟಿ, ನಿಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯು ನಿಮ್ಮ ವಿರುದ್ಧವಾಗಿ ಫೈಟ್ ಮಾಡಿದಾಗ. ನಂಬರ್ 4 ಜೆನೆಟಿಕ್ಸ್, ನಿಮ್ಮ ತಾಯಿ ತಂದೆಯಿಂದ ಬರುವಂಥದ್ದು. ನಂಬರ್ 5 ಕೋಲ್ಡ್ ವೆದರಲ್ಲಿ ನಿಮ್ಗೆ ಇದಾಗುವಂಥ ಚಾನ್ಸಸ್ ಇರುತ್ತೆ. ನಂಬರ್ 6 ಈಸ್ ಹಾರ್ಮೋನಲ್ ವೇರಿಯೇಷನ್ಸ್, ಇದರಿಂದಲೂ ಸಹ ನಿಮಗೆ ಸೆಬೋರಿಕ್ ಡರ್ಮಟೈಟಿಸ್ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ನೋಡಿದರೆ, ಇಟ್ ಈಸ್ ಟೋಟಲಿ ಡಿಪೆಂಡ್ ಅಪಾನ್ ದ ಡಯಾಗ್ನೋಸಿಸ್. ಅದು ನಿಮಗೆ ಯಾವುದರಿಂದ ಆಗಿದೆ ಅಂತ ನೋಡಿ ನಾವು ಮೆಡಿಕೇಶನ್ಸ್ ಕೊಟ್ಟರೆ ನಿಮಗೆ ಬೇಗ ಆರಾಮಾಗುತ್ತೆ. ಸಿಂಪಲ್ ಆಗಿ ನೀವು ಯಾವುದೋ ಒಂದು ಶಾಂಪೂಸ್ ಅಥವಾ ಯಾವುದೋ ಒಂದು ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಇದು ಟ್ರೀಟ್ ಆಗೋದಿಲ್ಲ.